ಭಾಳಷ್ಟು ನಾನು ಸೌಖ್ಯ ಇಲ್ಲದಂಥ ಸಂದರ್ಭದಲ್ಲಿ ಭಾಳಷ್ಟು ವಾಟ್ಸಪ್ಪಲ್ಲಿ ಬೇರೆ ಬೇರೆ ರೀತಿಯ ಕೆಲವು ವ್ಯಕ್ತಿಗಳು ತಪ್ಪು ದಾರಿಗೆ ತಕ್ಕೊಂಡು ಹೋಗ್ತಕ್ಕಂಥ ವರಾಯಿ ಏತ ನೀರಾವರಿ ಯೋಜನೆ ಮತ್ತು ಬೇರೆ ಬೇರೆ ವ್ಯವಸ್ಥೆಯನ್ನು ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು 15 ದಿನದ ಹಿಂದೆ ನನ್ನ ಆರೋಗ್ಯ ಸ್ವಲ್ಪ ಏರುಪೇರು ಆದಾಗ ನಾನು ಅದಕ್ಕೆ ಊರಿಗೆ ಬರಲಿಲ್ಲ. ಮೊನ್ನೆ ದಿನ ಬಂದು ತಮ್ಮನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಡಬೇಕನ್ನೋ ದೃಷ್ಟಿಕೋನದಲ್ಲಿ ಇವತ್ತು ತಮ್ಮ ಮುಂದೆ ತಮ್ಮನ್ನ ಕೇಳ್ಕೊಂಡಿದ್ದೇನೆ. ತಾವು ಇಲ್ಲಿ ಬಂದಿದ್ದೇನೆ. ಬಹಳ ವಿಶೇಷವಾಗಿ ಅವಿಭಾಜಿತ ಕುಂದಾಪುರ ತಾಲೂಕು ಮತ್ತು ಬ್ರಹ್ಮಾವರ ಈ ಕೃಷಿ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ರೂಪುಗೊಂಡಿದ್ದ ವರಾಯಿ ಯೋಜನೆ ಇಂದು ತನ್ನ ಮೂಲ ಉದ್ದೇಶವನ್ನು ಬಿಟ್ಟು ಉಪ ಯೋಜನೆಯ ಕಡೆಗೆ ಹೆಚ್ಚು ಆಸಕ್ತಿ ತೋರುತ್ತಿರುವುದು ಸರಿಯಲ್ಲ ಎಂಬ ಈ ಯೋಜನೆಯ ಪ್ರಾರಂಭದಲ್ಲಿ ಹೇಳಿರುವಂತೆ 18,000 ಹೆಕ್ಟರ್ ಕೃಷಿ ಭೂಮಿಗಳಿಗೆ ನೀರುಣಿಸುವ ಕೆಲಸ ಆದ್ಯತೆ ನೆಲೆಯಲ್ಲಿ ಆಗಬೇಕು ಅಂತ ಇತ್ತು. ಪ್ರಸ್ತುತ ನಡೆಯುತ್ತಿರುವ ಎಡೆದಂಡೆ ಯೋಜನೆ ಶೀಘ್ರವಾಗಿ ಮುಕ್ತಾಯ ಮಾಡಿ ಜನರಿಗೆ ನೀರು ನೀಡುವ ಕೆಲಸವನ್ನು ನಿಗಮದ ಅಧಿಕಾರಿಗಳು ಮಾಡಬೇಕು. ಸಿದ್ದಾಪುರ ಏತ ನೀರಾವರಿ ಯೋಜನೆಯು ಸೇರಿ ಜನರಿಗೆ ಅನುಕೂಲ ಆಗುವ ಅಗತ್ಯವಾಗಿರುವ ಯಾವುದೇ ಯೋಜನೆಗಳಿಗೂ ನಾನು ವಿರೋಧಿ ಅಲ್ಲ. ಆದರೆ ಯಾವುದೋ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಅದರಿಂದ ಆಗುವ ಉಪಯೋಗ ಮತ್ತು ಭವಿಷ್ಯದ ತೊಂದರೆ ಬಗ್ಗೆ ತಜ್ಞರಿಂದ ತಾಂತ್ರಿಕ ಸಲಹೆ ಪಡೆದುಕೊಂಡು ಮುಂದುವರಿಯಬೇಕು ಎನ್ನುವುದೇ ನನ್ನ ನಿಲುವು. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲೂ ಸಹ ಹೊಸಂಗಡಿ, ಸಿದ್ದಾಪುರ, ಹಾಜ್ರಿ, ಉಳ್ಳೂರು ಮುಂತಾದ ಭಾಗಗಳಿಗೆ ವರಾಯಿ ನೀರು ನೀಡಲು ಯೋಜನೆ ರೂಪಿಸುವಂತೆ ಹೇಳಿದ್ದೆ. ಬೈಂದೂರು ಕ್ಷೇತ್ರ ಪ್ರತಿನಿಧಿಸಿದ ಜನಪ್ರತಿನಿಧಿಗಳ ಯೋಜನೆ ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರ ಬೃಹತ್ ನೀರಾವರಿ ಯೋಜನೆ ಲಾಭ ಕ್ಷೇತ್ರದ ಎಲ್ಲ ಜನರಿಗೆ ದೊರಕಬೇಕು ಎನ್ನುವುದೇ ನಮ್ಮೆಲ್ಲರ ಒತ್ತಾಸೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಉದಾಹರಣೆಗೆ ಆಲೂರಿನ ಗುಂಡೂರು ಸೋಕೂರು ಯೋಜನೆ ಸದುದ್ದೇಶದಿಂದಲೇ ಪ್ರಾರಂಭವಾಗಿದ್ದು ವರಾಯಿ ನೀರನ್ನೇ ಬಳಸಿಕೊಂಡು ಜಲಜೀವನ್ ಯೋಜನೆ ಮೂಲಕ ಕ್ಷೇತ್ರ ಜನರಿಗೆ ನೀರು ನೀಡುವ ಯೋಜನೆಗಳು ರೂಪಿತವಾಗಿವೆ. ಸಿದ್ದಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿಗಳು ಆದಷ್ಟು ಶೀಘ್ರದಲ್ಲಿ ಮುಗಿದು ಜನರ ನೀರಿನ ಅವಶ್ಯಕತೆ ಪರಿಹಾರವಾಗಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಆದರೆ ಈ ಯೋಜನೆಯನ್ನು ಯಥಾ ರೀತಿಯಲ್ಲಿ ಪ್ರಾರಂಭ ಮಾಡುವುದರಿಂದ ಭವಿಷ್ಯದಲ್ಲಿ ಒಂದಿಷ್ಟು ತಾಂತ್ರಿಕ ಅಡಚಣೆಗಳು ಉಂಟಾಗಬಹುದು ಎನ್ನುವ ಅನುಭವಿಗಳ ಅಭಿಪ್ರಾಯ ಇರೋದ್ರಿಂದ 2023ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ಅಲ್ಲಿನ ಪ್ರಾಸ್ತಾವಿಕ ಅಂಶ ಗಮನಕ್ಕೆ ತಂದಿದ್ದೇನೆ. 2023ರಲ್ಲಿ ನಾನು ಕೊಟ್ಟಂತ ಲೆಟರ್, ಮುಖ್ಯಮಂತ್ರಿಗಳ ಆದೇಶ ಇಲ್ಲಿ ಪ್ರತಿ ಇದೆ. ಅಲ್ಲಿ ಏನೇನು ತೊಂದರೆ ಆಗ್ತಾ ಅನ್ನೋದನ್ನ 2023ರಲ್ಲಿ ತಿಳಿಸಿದ್ದಾನೆ. ಪ್ರಸ್ತುತ ಎಡೆದಂಡೆ ಕಾಲುವೆಗೆ ನೀರು ಹರಿಸುವ ಡ್ಯಾಮ್ ಪಕ್ಕದಲ್ಲಿ ಏತ ನೀರಾವರಿಯ ಪಂಪ್ ಹೌಸ್ ನಿರ್ಮಾಣ ಮಾಡುವ ಯೋಜನೆ ಇದೆ. ಇದರಿಂದ ಸಮತಟ್ಟಾಗಿ ಮಂದಗತಿಯಲ್ಲಿ ಹರಿಯುವ ಕಾಲುವೆ ನೀರು ವಾಪಸ್ ಹಿಂದಕ್ಕೆ ಸೆಳೆಯುವ ಅಪಾಯವಿದೆ. ರಿಸರ್ವ್ ವಯರ್ನಲ್ಲಿ ಈಗಾಗಲೇ 15-20 ಮೀಟರ್ ಹೂಳು ತುಂಬಿಕೊಂಡಿದೆ. ಇಲ್ಲಿ ನೀರಿನ ಧಾರಣ ಸಾಮರ್ಥ್ಯ ಸಹಜವಾಗಿ ಕಡಿಮೆಯಾಗಿದೆ. ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಉದ್ದೇಶಿತ ಕಾಮಗಾರಿ ಕೈಗೊಳ್ಳುವುದರಿಂದ ನೀರಿನ ಹರಿವು ಹೆಚ್ಚಾಗಿ ಪರಿಸರ ನದಿಗಳಿಗೆ ನೀರಿನ ಕುಸಿತ ಉಂಟಾಗುವ ಸಾಧ್ಯತೆಗಳಿದೆ. ಉಪನದಿಗಳಿದೆಯಲ್ಲ, ಉಪನದಿಗಳು, ವರಾಯಿ ನದಿ ಬಿಟ್ಟು ಉಪನದಿಗಳು. ಇದರಿಂದ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ
ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗೆ ತೊಡಕಾಗುವ ಸಾಧ್ಯತೆಗಳೇ ಇದೆ ಎಂದು ಮುಖ್ಯಮಂತ್ರಿ ಮತ್ತು ಇಲಾಖೆ ಗಮನಕ್ಕೆ ತಂದಿದ್ದೇನೆ. ಯಾವಾಗ 2023ರಲ್ಲಿ ಇದರಲ್ಲಿದೆ, ಆವಾಗಲೇ ತೋರಿಸಿದ್ದೇವೆ. ವಿವಿಧ ಗ್ರಾಮಗಳಿಗೆ ನೀರು ನೀಡುವ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಮೂಲ ಉದ್ದೇಶ ಯಾವುದೇ ಕಾರಣಕ್ಕೆ ಬದಲಾಗಬಾರದು. ಆದರೆ ಯೋಜನೆ ಪ್ರಾರಂಭವನ್ನು ಅಣೆಕಟ್ಟಿನ ಮೇಲ್ಭಾಗದ ಬದಲು ಕನಿಷ್ಠ 500 ಮೀಟರ್ ಕೆಳಭಾಗದಲ್ಲಿ ನಿರ್ಮಾಣ ಮಾಡಬೇಕು ಎನ್ನುವುದು ಮಾತ್ರ ನಮ್ಮ ಆಗ್ರಹ. ಈ ಬೇಡಿಕೆ ಹಾಗೂ ಹೋಗುಗಳ ಕುರಿತು ಪರಿಶೀಲನೆ ಮಾಡಲು ಸರ್ಕಾರದ ತಜ್ಞರಿಂದ ಅಭಿಪ್ರಾಯ ಪಡೆದು ಮುಂದುವರಿಯಲು. ಏನು ಜನಕ್ಕೂ ಪರ ವಿರೋಧ ಎರಡೂ ಇದೆ. ಇದರಿಂದ ತೊಂದರೆ ಏನಾಗ್ತದೆ, ತಜ್ಞ ಟೆಕ್ನಿಕಲ್ ಪರ್ಸನ್ ಕರೆಸಿ ಚರ್ಚೆ ಮಾಡಿ ಅವ್ರು ಸರಿ ಇದೆ ಅಂದರೆ ಸರಿ ಮಾಡಲಿ, ತಪ್ಪಿದೆ ಅಂದರೆ 500 ಮೀಟರ್ ಕೆಳಗೆ ತಗೊಂಡೋಗಿ ಮಾಡ್ಲಂಗೆ. ತಜ್ಞರು ಯಾರು? ಟೆಕ್ನಿಕಲ್ ಪರ್ಸನ್ ಬೆಂಗಳೂರಲ್ಲಿ ಸ್ವಲ್ಪ ದೊಡ್ಡ ಜನ ಇದ್ದಾರೆ, ಅವ್ರನ್ನ ಕರೆಸಿ ಮಾಡಬೇಕು ನಾನು ಒತ್ತಾಯ. ಯಾಕಂದರೆ ಧಾರ್ಮಿಕ ನಾಳೆ ಇವರೇ ಈ ಈಶ್ವರನ ದೇವಸ್ಥಾನ ಓಪನ್ ಬಿದ್ದಾಗ ಕಾಂಗ್ರೆಸ್ ಧರ್ಮ ಮಾಡೋದಂತೇಳಿ ನಾಳೆ ಹಿಂದುತ್ವ ಧಾರ್ಮಿಕ ವಿಚಾರ ಇಟ್ಕೊಂಡು ಇವರೇ ನಾಳೆ ಅಪಾದನೆ ಮಾಡಿ ರಾಜಕೀಯ ಲಾಭ ಮಾಡಲಿಕ್ಕೆ ಹೋಗ್ತಾರೆ. ಆದ್ರಷ್ಟೇ ಅದು ಆಗಬಾರ್ದು ಅನ್ನೋದ್ರ ದೃಷ್ಟಿಯಿಂದ ಇದನ್ನು ತಜ್ಞರಿಂದ ನೋಡಿಕೊಂಡು ಅವ್ರು ಮಾಡಲಿ ಅಂತ ನನ್ನ ಒತ್ತಾಯ. 2023 ಇದೇ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೆ. ಆಗ ಅದು ವಿವಾದವಾಗಿರಲಿಲ್ಲ. ಯಾಕಂದರೆ ವಿರೋಧ ಮಾಡುವವರು ಆವಾಗ ನಮ್ಮ ಪಾರ್ಟಿಯಲ್ಲಿ ಇದ್ರು. ಯಾರು ಇವತ್ತು ವಾಟ್ಸಪ್ಪಲ್ಲಿ ಬರೀತಾ ಇದ್ದಾರೆ ಅವರೆಲ್ಲ ನಮ್ಮ ಪಾರ್ಟಿಯಲ್ಲಿ ಇದ್ರು. ಆವಾಗ 2023 ಕೊಟ್ಟಾಗ ಯಾವುದೇ ವಿರೋಧ ಇಲ್ಲ, ಆವಾಗ ಯಾವುದೇ ಸಂಘಟನೆಗಳಿಂದ ವಿರೋಧ ಇಲ್ಲ, ಆವಾಗ ಎಲ್ಲ ಸುಮ್ಮನೆ ಇದ್ದಾರೆ. ಅದೇ ಜನ ಆಚೆಗೆ ಹೋದ್ಮೇಲೆ ಅವ್ರ ವಿರೋಧ. ಇದು ದ್ವಂದ್ವ ನೀತಿ. ಇಲ್ಲಿದ್ದಾಗ ಒಂದು ರೀತಿ, ಅಲ್ಲಿ ಹೋದ್ಮೇಲೆ ಮತ್ತೊಂದು ರೀತಿ. ಅದು ಆಗಬಾರ್ದು. ನಾನು ಇವತ್ತು ಈ ಲೆಟ್ರಿಗೆ ಇಷ್ಟಕ್ಕನಿದ್ದೇನೆ. ಏನು ಲೆಟ್ರ್ ಕೊಟ್ಟಿದ್ದೆ ಅದಕ್ಕೆ ಇವತ್ತು ನಾನು ಬದ್ಧನಿದ್ದೇನೆ. ನಾನು ಬದಲಾವಣೆ ಆಗಿಲ್ಲ. ಅಧಿಕಾರ ಇಲ್ಲದೆ ಇರ್ಬೋದು ಇವತ್ತು ನನ್ನ ಹತ್ರ, ಆವತ್ತು ಅಧಿಕಾರ ಇದ್ದಾಗ ಈ ಲೆಟ್ರ್ ಕೊಟ್ಟಿದ್ದೇನೆ. ಅಧಿಕಾರ ಇಲ್ಲದಿದ್ದರೂ ಇದಕ್ಕೆ ನಾನು ಬದ್ಧನಿದ್ದೇನೆ. ಚುನಾವಣೆಯಲ್ಲಿ ನಾನು ಗೆದ್ದಿರ್ಬೋದು ಅಥವಾ ಸೋತಿರ್ಬೋದು, ಜನರು ನೀಡಿರುವ ತೀರ್ಪನ್ನು ಸಮಾನಾಗಿ ಸ್ವೀಕರಿಸಿದ. ಸೋತರು ಅದು ಒಪ್ಕೊಂಡಿದ್ದಾರೆ, ಜನ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ದುಡಿದಿರುವ ಕಾರ್ಯಕರ್ತರು ನನ್ನನ್ನು ರಾಜಕೀಯವಾಗಿ ಬೆಳೆಸಿದ ಬೈಂದೂರು ಕ್ಷೇತ್ರ ಪ್ರತಿಯೊಬ್ಬ ಮತದಾರರ ಋಣವೂ ನನಗಿದೆ. ಕ್ಷೇತ್ರ ಜನರ ಪರವಾಗಿರುವ ನಾನು ಯಾವ ಉದ್ದಿಮೆದಾರರು ಪರವೂ ಇಲ್ಲ. ಹೊಳೆಯಲ್ಲಿ ಇರುವ ಲಿಂಗಕ್ಕೆ ನೀರಿನ ಕೊರತೆ ಆಗ್ತದೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾರೆ. ಒಂದು ವೇಳೆ ಯೋಜನೆ ಜಾರಿಯಾಗಿ ಲಿಂಗಕ್ಕೆ ನೀರಿನ ತೊಂದರೆ ಆದರೆ ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ ಹುನ್ನಾರ ಎನ್ನುವ ಆರೋಪ ಮಾಡುವುದೇ ಇವರೇ. ಇವತ್ತು ಹೇಳ್ತಾರೆ, ಚುನಾವಣೆ ಹತ್ರ ಬಂದಾಗ ಅಲ್ಲಿ ಮತ್ತೊಂದು ರೀತಿ ವಿಷಯನ ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ. ಯಾರು ಮಾಡ್ತಾ ಇರೋದು? ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ರಾಜಕೀಯ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಬಿಟ್ಟರೆ ಇದರಿಂದ ಯಾವುದು ಯೋಜನೆಗಳನ್ನು ತರಲಿಕ್ಕೆ ಅವ್ರ ಪ್ರಯತ್ನ ಇಲ್ಲ. ಪ್ರಯತ್ನ ಏನಿದ್ರು ನಮ್ಮ ಸರ್ಕಾರದಿಂದ ಅಲ್ಲ. ಇಲ್ಲಿ ನಡೆಯುವ ಕಾಮಗಾರಿ ಟರ್ನ್ಕಿ ಮಾದರಿ ಎನ್ನುವ ಮಾಹಿತಿ ಇದೆ. ಇದು ಟರ್ನ್ಕಿ ಮಾದರಿ ಅಂತ ಮಾಹಿತಿ ಇದೆ, ಬೇಕಾದ್ರೆ ನೀವು ಕೇಳ್ಬೋದು. ಹಾಗಾಗಿ ಕಾಮಗಾರಿ ಸ್ಥಳ ಬದಲಾವಣೆ ಮಾಡಿ DPR ಹೊಸ ಟೆಂಡರ್ ಪ್ರಕ್ರಿಯೆ ಬೇಕಾಗುವುದಿಲ್ಲ. ಏನಾದ್ರು ಚೇಂಜ್ ಮಾಡೋದಾದರೆ ಹೊಸ DPR ಬೇಕಾಗಿಲ್ಲ. ಇಲಾಖೆಯವರೇ, ಕಾಂಟ್ರಾಕ್ಟ್ರು ಅವರೇ, ಇಲಾಖೆ ತಜ್ಞರು ಬಂದು ಅದನ್ನು ಅಲ್ಲೇ ಸರಿಪಡಿಸಿದ್ರೆ ಸರ್ಕಾರ ಸರಿಪಡಿಸುವಂಥ ದೊಡ್ಡ ಕೆಲಸ ಏನಿಲ್ಲ. ತಾಂತ್ರಿಕ ಅನುಮೋದನೆ ಇದೆ. ಇಲಾಖಾಧಿಕಾರಿ ಗುತ್ತಿಗೆದಾರನೋಡು ಸಮನ್ವಯ ಸಾಧಿಸಿ ತಾಂತ್ರಿಕ ಅನುಮೋದನೆ ಪಡೆದುಕೊಂಡ್ರೆ ಸಾಕು ಎನ್ನುವ ಅಭಿಪ್ರಾಯಗಳಿದ್ದು, ಬದಲಾವಣಾ ಪ್ರಕ್ರಿಯೆ ತ್ವರಿತವಾಗಿ ಮುಗಿಸುವ ಕುರಿತು ನಿಗಮದ ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ಮಾತಾಡ್ತೇನೆ. ಮುಖ್ಯಮಂತ್ರಿ ಹತ್ರ ನಾನು ಮಾತಾಡಿದ್ದೇನೆ. ಈಗ ಉಪಮುಖ್ಯಮಂತ್ರಿಗೂ ಹಿಂದೆ ಕೊಟ್ಟಿದ್ದೇನೆ, ಅವರು ಸಹ ಇದ್ರ ಬಗ್ಗೆ ಗಮನ ಇದೆ. ಮಾನ್ಯ ಉಸ್ತುವಾರಿ ಮಂತ್ರಿಗೂ ಸಹ ಗಮನ ಇದೆ. ಈವಾಗಲೇ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ನಾಳೆಗೂ ಸಹ ನಿಗಮದ ಸಭೆ ಇದೆ ಬೆಂಗಳೂರಲ್ಲಿ.
ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಜಂಟಿ ಸಭೆ ಇದೆ ನಾಳೆ. ಆದ್ದರಿಂದ ಉಪಮುಖ್ಯಮಂತ್ರಿ ಭೇಟಿ ಮಾಡುವ ರೀತಿಯಲ್ಲಿ ನಾವು ಮನವಿ ಮಾಡ್ತೇವೆ. ಉಪಮುಖ್ಯಮಂತ್ರಿಗಳೇ ಸ್ವತಃ ಮಂತ್ರಿ ಆದ್ರಿಂದ ಈ ಭಾಗಕ್ಕೆ ಭೇಟಿ ಕೊಟ್ಟು ಈಗ ಗೊಂದಲಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಉಪಮುಖ್ಯಮಂತ್ರಿ ಮೂಲಕ ಇಲ್ಲಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಅವ್ರ ಹತ್ರ ಬೇಡ್ತೇನೆ. ಹೊರ ನೀರನ್ನು ಉಪಯೋಗಿಸಿಕೊಂಡು ಮೂಲ ಯೋಜನೆಯ ವ್ಯಾಪ್ತಿ ಬಿಟ್ಟು ಬೇರೆ ಬೇರೆ ಕಡೆಗೆ ನೀರನ್ನು ಕೊಂಡೊಯ್ಯಲಾಗ್ತಿದೆ. ಜನರಿಗೆ ಕುಡಿಯೋ ನೀರನ್ನು ತೆಗೆದುಕೊಂಡು ಹೋಗಲು ನಮ್ಮದೇನು ಆಕ್ಷೇಪ ಇಲ್ಲ. ಕುಡಿಯೋ ನೀರಿಗೆ ಅದಲ್ಲದೆ ಮೂಲ ಯೋಜನೆಯಲ್ಲಿ ಪ್ರಸ್ತಾಪವಾದ ಪ್ರದೇಶಗಳಿಗೆ ಮೊದಲು ನೀರು ಕೊಟ್ಟು ಈಗ ನಮ್ಮ ಏರಿಯಾ ಮೂಲ ಯೋಜನೆ ಇದೆ. ಉದಾಹರಣೆಗೆ ಬಲದಂಡೆ ಯೋಜನೆ ಇದೆ. 480 ಕೋಟಿ ಎಸ್ಟಿಮೇಟ್ ಹೋದ್ಸರಿಯೇ ಮಾಡ್ತಿದ್ದಾರೆ. ಹಿಂದೆ ಉಪಮುಖ್ಯಮಂತ್ರಿಗೆ ಆ ಬುಕ್ಲೆಟ್ ಬೇಕಾದ್ರೆ ಇವಾಗ ನಾನಿಲ್ಲ ಬೆಂಗಳೂರಾಗಿದೆ. ಉಪಮುಖ್ಯಮಂತ್ರಿ ಕೊಟ್ಟಾಗ 1 ವರ್ಷ ಹೋಗಲಿ ಈ ಸಿಗ್ಬಹುದನ್ನುವ ಯೋಚನೆಯನ್ನು ಚರ್ಚೆ ಮಾಡಿ ಬಲದಂಡೆ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಅದು ಮೂಲ ಯೋಜನೆಯಲ್ಲಿದೆ. ಅಂದರೆ ಅಂಪಾರ ಈ ಭಾಗಕ್ಕೆ ಗೊತ್ತಲ್ಲ ಬಲದಂಡೆ ಯೋಜನೆ. ಎರಡನೇದಾಗಿ ಇದರ ಮೂಲ ಯೋಜನೆ ಪ್ರಸ್ತಾಪವಾಗಿರುವ ಪ್ರದೇಶಗಳಿಗೆ ಮೊದಲು ನೀರು ನೀಡಿ ನಂತರ ಬೇರೆಡೆಗೆ ಯೋಜನೆ ರೂಪಿಸುವಂತೆ ಸರ್ಕಾರ ಮತ್ತು ನಿಗಮದ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ. ಇದರಲ್ಲೂ ಕೊಟ್ಟಿದ್ದೇವೆ. ನಮ್ಮ ಭಾಗಕ್ಕೆ ಈಗ ವಲಯ ಆಗ್ತಾ ಇರೋದು ಬೈಂದೂರು ಕ್ಷೇತ್ರ. ಕುಂದಾಪುರ ಅವಿಭಾಜ್ಯತ ಕುಂದಾಪುರ ತಾಲೂಕು ನಮಗೆ ನೀರು ಫಸ್ಟ್ ಕೊಡಲಿ. ಅದಾದ್ಮೇಲೆ ನೀವು ಎಲ್ಲಿಗೆ ತಗೊಂಡು ಹೋಗಿ, ನಂದು ಅಭ್ಯಂತರ ಇಲ್ಲ. ನಂದು ಫುಲ್ ಸಪೋರ್ಟ್ ಇದೆ. ನಮ್ಮ ರೈತರಿಗೆ ಉಳ್ಳೂರು, ಮಚ್ಚಟ್ಟು, ತೊಂಬಟ್ಟು ಈ ಭಾಗದ ಎಲ್ಲ ರೈತರಿಗೆ ನೀರು ಕೊಟ್ಟ ಮೇಲೆ ಉಳಿದ ನೀರು ಬೇಕಾದ್ರೆ ಇಡೀ ಜಿಲ್ಲೆ ಎಲ್ಲ ಮಂಗಳೂರಿಗೆ ತಗೊಂಡು ಹೋಗಲಿ, ನಂದು ಅಭ್ಯಂತರ ಇಲ್ಲ. ನಮ್ಗೆ ನೀರು ಕೊಡದೆ ಹೊರ ಆಗುವುದು ನಮ್ಮಲ್ಲಿ, ನೀವು ಮಂಗಳೂರಿಗೆ ನೀರು ತಗೊಂಡು ಹೋಗ್ತೆ ಅಂತ ಹೇಳಿದರೆ ಇದ್ರ ಅರ್ಥ ಇಲ್ಲ. ಅಂಥ ನೀರು ಅವಶ್ಯಕತೆ ಇದ್ದರೆ ಈ ಭಾಗದಲ್ಲಿ ಸಾಕಷ್ಟು ಉಪನದಿಗಳಿದೆ. ನೀರು ಇವತ್ತು ಸಮುದ್ರಕ್ಕೆ ಹೋಗ್ತದೆ. ಆ ನೀರನ್ನು ಶೇಖರಣೆ ಮಾಡಿ ತಾವು ಅದನ್ನು ಯೋಜನೆ ರೂಪಿಸಿದ ಅಧಿಕಾರಿಗಳು, ನಮ್ದು ಅದಕ್ಕೆ ಅಭ್ಯಂತರ ಇಲ್ಲ. ಇವಾಗಲೇ ಸಾಕಷ್ಟು ನೀರು ಸಮುದ್ರಕ್ಕೆ ಹೋಗ್ತದೆ. ಆ ನೀರಿನ ತಡೆದು ಅದನ್ನು ಈಗ ಎತ್ತಿನಹೊಳೆ ಧರ್ಮಸ್ಥಳದ ಎತ್ತಿನಹೊಳೆ ನೀರನ್ನು ತುಮಕೂರು, ಕೋಲಾರಕ್ಕೆಲ್ಲ ತಗೊಂಡು ಹೋಗ್ತಾ ಇದೆ. ನಮ್ಮಲ್ಲಿ ಇಷ್ಟು ನೀರೀಗ ಸಮುದ್ರಕ್ಕೆ ಹೋಗ್ತದೆ. ಅದನ್ನು ತಡೆ ಹಿಡಿದು ಅದನ್ನು ತಾವು 2 ಜಿಲ್ಲೆಗೆ ಉಪ್ಪು ನೀರು ಸಿಗುವಂಥ ಕರಾವಳಿ ಭಾಗಕ್ಕೆ ನೀರು ತಗೊಂಡು ಹೋಗೋಕ್ಕೆ ನಂದು ಅಭ್ಯಂತರ ಇಲ್ಲ. ಇವಾಗಲೇ ಕರಾವಳಿ ಭಾಗದ ಟೂರಿಸಂ ಹಬ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕೆಲ್ಲ ದೃಷ್ಟಿ ನೀರಿನ ಸವಲತ್ತನ್ನು ಪೂರೈಸ್ತಕ್ಕಂಥ ಸರ್ಕಾರಕ್ಕೆ ಭದ್ರ ಆಗಬೇಕಾಗುತ್ತೆ. ಅದನ್ನು ಕೆಲಸ ಮಾಡಲಿ ಅಂತ ನಾನು ಪ್ರತಿ ವರ್ಷ ಬೇರೆ ಬೇರೆ ಕಾರಣಕ್ಕೆ ಸಮುದ್ರ ಸೇವೆಯನ್ನು ಅದೇ TMC ನೀರನ್ನ ನಾನು ಹೇಳಿದ್ನಲ್ಲ ಅದೇ. ಮುಂದೆ ಭಾಳ ವಿಶೇಷವಾಗಿ ನಮ್ಮ ಬೇಡಿಕೆ ಕೊನೆಯದು ಬಲದಂಡಿ ಯೋಜನೆಯನ್ನು ಮಾಡಲೇಬೇಕಾಗುತ್ತೆ. ಸಾಕಷ್ಟು ಈ ಭಾಗದ ರೈತರು ಅದರ ಬೇಡಿಕೆ ಇದೆ, ಅದನ್ನು ಮಾಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ. ಮುನ್ನೂ ಸಹ ಯಾರ್ಯಾರೀಗ ವಾಟ್ಸಪ್ಪಲ್ಲಿ ಇದೆಲ್ಲ ಬ್ಯಾಂಕಿಸ್ ಬರೀತಾ ಇದ್ದಾರೆ. ನಾನು ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಮುಂದೆ ಯಾರ್ಯಾರು ಸುಳ್ಳು ಕಥೆಯನ್ನು ಕಟ್ಟಿ ಯಾರದ್ದೋ ತೇಜವಧೆ ಮಾಡೋಕ್ಕೆ ಹೋಗ್ತಾರೆ, ಅವರಿಗೆ ಕಾನೂನಿನ ದೃಷ್ಟಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನು ಮಾಡಲಿಕ್ಕಿದೆ ಅದನ್ನು ಮಾಡ್ತೇನೆ.